ಪ್ರಾರಂಭ ಮಾಡಿದ್ವಿ. ಮತ್ತು ಈಗ ಪುರಸಭೆಗಳು ಎಲ್ಲ ಪುರಸಭೆಗಳಿಗೂ ಒಂದೊಂದು ಕೊಟ್ಟಿದ್ದಾರೆ. ಮೊನ್ನೆ ಹೆಬ್ಬಗೋಡಿನಲ್ಲಾಯಿತು, ಇವತ್ತು ಹತ್ತಿಬೆಲೆ ಪುರಸಭೆ ಮತ್ತು ನಗರಸಭೆಗಳಿಗೆ, ಹಾಗೆ ಇನ್ನು ಚಂದಾಪುರ ಬಾಕಿ ಇದೆ ಮತ್ತು ಹೆಬ್ಬಗೋಡಿ ಬಾಕಿ ಇದೆ. ಅಲ್ಲ ನಮ್ಮ ಒಟ್ಟಿಗೆ 5 ಇಂದಿರಾ ಕ್ಯಾಂಟೀನ್ ಆಯಿತು ನಮ್ಮ ಆನೇಕಲ್ ತಾಲೂಕಿಗೆ ಶಿವಣ್ಣ ವ್ಯಾಪ್ತಿನಲ್ಲಿ. ಇವತ್ತು 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಮಧ್ಯಾಹ್ನ ಊಟ, ರಾತ್ರಿ 10 ರೂಪಾಯಿಗೆ ಊಟ ಕೊಡುವಂಥ ಕಾರ್ಯಕ್ರಮ. ಇದು ಯಾರು ಬೇರೆ ಬೇರೆ ಊರಿನಿಂದ ಬಂದಿರ್ತಾರೆ ಅಥವಾ ಮನೆ ಬೇಗ ಬಿಟ್ಟು ಕೆಲಸಗಳಿಗೆ ಬಂದಿರ್ತಾರೆ, ಮತ್ತು ಕಾಲೇಜು ವಿದ್ಯಾರ್ಥಿನಿಯರು ಎಲ್ಲರಿಗೂ ಕೂಡ ಅನುಕೂಲವಾಗುವಂಥ ಒಂದು ಕಾರ್ಯಕ್ರಮ ರಾಜ್ಯವ್ಯಾಪಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು, ಬಡವರ ಪರ ಇರ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಇದು ಅಂತೇಳಿ. ಇಂದಿರಾ ಕ್ಯಾಂಟೀನರು ಅಷ್ಟೇ ಶುಚಿತ್ವಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ಮತ್ತು ರುಚಿನೂ ಇರಬೇಕು, ಶುಚಿತ್ವನೂ ಇರಬೇಕು. ಎರಡೂ ಇದ್ದಾಗ ಮಾತ್ರ ಜನ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ, ಮತ್ತು ನಮ್ಮ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರು ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಇದು ಪುರಸಭೆ ವತಿಯಿಂದ ಅಂಗವಿಕಲರಿಗೆ ಸ್ಕೂಟರ್ ಕೊಡುವಂಥದ್ದು, ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಅದೆಲ್ಲ ಕೂಡ ಶಿವಣ್ಣವರು ಮುಂದುವರಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಒಂದು ಬಸ್ ಸ್ಟ್ಯಾಂಡು ಭಾಳ ವರ್ಷದಿಂದ ಕೇಳ್ತಾ ಇದ್ದೀವಿ ಅಲ್ವಾ ಗೊತ್ತೇ. ರವಿ ಗೋಪಿಯವರು ಮತ್ತು ಈ ಪುರಸಭೆಯ ಎಲ್ಲ ಮುಖಂಡರು ಶಿವಣ್ಣವರು ಸರ್ಜಾಪುರನ್ನು ಒಂದು ಕೇಳ್ತಾ ಇದ್ದಾರೆ, ಇನ್ನೂ ಜಾಗ ನಾನು ಕೊಡಿಸಿಲ್ಲ ಅಲ್ವಾ. ನೀವು ಜಾಗ ಕೊಟ್ಟಿದ್ದೀರಾ, ಅದ್ರ ಸುತ್ತಲೂ ಅಂಗಡಿಗಳು ಮಾಡಿ ಅದು ಪುರಸಭೆಗೆ ಅದು ಬಾಡಿಗೆ ಕೊಡಬೇಕು ಅಂತ ನೀವು ಕೇಳಿದ್ದೀರ. ಅದೇ ರೀತಿ ಮಾಡೋಣ. ಮತ್ತು ಇಲ್ಲಿ 3,000 ಬಸ್ಸು ಹೊರಡುತ್ತೆ ಇಲ್ಲಿಂದ. ಎಷ್ಟು ಪ್ರತಿದಿನ 3,000 ಬಸ್ಸು ಹೊರಡುತ್ತೆ. ಅಲ್ಲಿ 10,500 ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಅತಿ ಹೆಚ್ಚು 10,000 ಬಸ್ಸು ಒಂದೇ ಕಡೆಯಿಂದ ಪ್ರತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲಿ ಹೋಗುತ್ತೆ. ಬೆಂಗಳೂರು ಬಿಟ್ಟರೆ ಕೆಂಪೇಗೌಡದ ಬಸ್ ನಿಲ್ದಾಣ ಹತ್ತಿಬೆಲೆನೇ ಅತಿ ಹೆಚ್ಚು, 3,000 ಶೆಡ್ಯೂಲ್ಸು. ಅದೇ ಅದಕ್ಕೆ ಅದೆಲ್ಲ ರಸ್ತೆಯಲ್ಲಿ ನಿಂತ್ಕೊಂಡೇ ಹೋಗಬೇಕಾಗಿತ್ತು. ಜನಕ್ಕೂ ಟ್ರಾಫಿಕ್ ಸಮಸ್ಯೆ ಆಗೋದು, ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಿತ್ತು, ಬಸ್ ಹೊತ್ತವರೆಗೂ ಇಳಿಯೋರ್ಗೂ ತೊಂದರೆ ಆಗ್ತಿತ್ತು. ಈಗೆಲ್ಲ ಹತ್ತಿಬೆಲೆಯ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಸ್ಥಳವನ್ನು ಕೊಟ್ಟಿದ್ದಾರೆ. KSRTCದು ಈಗ 3/4 ಎಕರೆ ಅದನ್ನು ಕೂಡ ಕೊಡಿಸ್ಬಿಟ್ಟಿದ್ದೀವಿ, ಮನೆಯೇ ಹೇಳಿದ್ದೀವಿ, ಅದನ್ನು ಕೂಡ ಕೊಡೋಕೆ ಹೇಳಿದ್ದೀವಿ. ಎರಡೂ ಆಗಿಬಿಟ್ರೆ ಒಳ್ಳೆಯ ಬಸ್ ಸ್ಟ್ಯಾಂಡ್ ಆಗುತ್ತೆ. ಪುರಸಭೆಗೂ ಕೂಡ ಆದಾಯ ಬರೋ ರೀತಿ ಮಾಡಿಕೊಡೋಣ ಅಂತೇಳಿ ಮತ್ತು ನಮ್ಮ ಶಿವಣ್ಣವರು ಇನ್ನೂ ಆನೇಕಲ್ಲು ಒಂದು ಚೆನ್ನಾಗಿ ಇದು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಆನೇಕಲ್ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಜಾಪುರದ್ದು ಜಾಗ ಕೊಡಿಸ್ಬೇಕು ಅವರು. ಜಾಗ ರೆಡಿ ಮಾಡಿಕೊಟ್ರೆ ಅಲ್ಲೂ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತು ತೋರಿಸ್ತೇನೆ. ಮುಂದಕ್ಕೆ ಶಿವಣ್ಣವರಿಗೆ ಕಾರ್ಯಕ್ರಮ. ಈಗ ಈ ಒಂದು ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮ ಕಾರ್ಯಕ್ರಮ ಅಂತೇಳಿ ತಾವೆಲ್ಲರೂ ಕೂಡ ಹಿರಿಯ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದಂಥ ಗೋಪಾಲಕೃಷ್ಣ ಅವರವರೇ, ಇನ್ನೊಬ್ಬ ಹಿರಿಯ ಹೇಳಿದ್ರೆ ಬಡವರು, ಕೂಲಿ ಕಾರ್ಮಿಕರು ಎಲ್ಲ ಕಡೆನೂ ಕೂಡ ತುಂಬ ಸಂತೋಷದಿಂದ ಇವತ್ತು 5 ರೂಪಾಯಿಗೆ ತಿಂಡಿ ಮತ್ತು 10 ರೂಪಾಯಿಗೆ ಊಟ ಮಾಡುವಂಥ ಒಂದು ವ್ಯವಸ್ಥೆ ಏನಿದೆ ಮಾನ್ಯ ಸಿದ್ದರಾಮಯ್ಯನವರ ನಮ್ಮ ಸರ್ಕಾರ 2016ರಿಂದ ಈ ಒಂದು ಪ್ರಾರಂಭ ಆಯಿತು. ಸೆಂಟ್ರಲ್ಲಿ ಏನು ನಮ್ಮ BJP ಸರ್ಕಾರ ಬಂದ ಮೇಲೆ ಅದನ್ನು ಸ್ಥಗಿತ ಮಾಡಿದ್ರು ಕೆಲವು ಕಡೆ. ಮತ್ತೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂದಿರಾ ಕ್ಯಾಂಟೀನನ್ನು ತೆರೀಬೇಕು, ಮತ್ತು ಅದರಿಂದ ಬಡವರಿಗೆ, ಜನಸಾಮಾನ್ಯರಿಗೆ, ಕಾರ್ಮಿಕರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಭಾಗದಲ್ಲಿ ಇನ್ನೂ 4 ಪುರಸಭೆ ಇದೆ ಮತ್ತು 1 ನಗರಸಭೆ ಇದೆ, ಅದಕ್ಕೂ ಕೂಡ ಇಂದಿರಾ ಕ್ಯಾಂಟೀನನ್ನು ಕೊಡಬೇಕು ಅಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಈಗಾಗಲೇ ನಮ್ಮ ಬೊಮ್ಮಸಂದ್ರದಲ್ಲಿ ಮೊನ್ನೆ ತಾನೇ ಉದ್ಘಾಟನೆ ಮಾಡಿದ್ವಿ ಇಂದಿರಾ ಕ್ಯಾಂಟೀನು. ಇವತ್ತು ಹತ್ತಿಬೆಲೆನಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇನ್ನು ಹೆಬ್ಬಗೋಡಿನಲ್ಲಿ ನಾಳೆ ಶುಕ್ರವಾರ ಉದ್ಘಾಟನೆ ಆಗ್ತಾ ಇದೆ. ಮತ್ತು ನಮ್ಮ ಚಂದಾಪುರದಲ್ಲೂ ಕೂಡ ಉದ್ಘಾಟನೆ ಮಾಡಬೇಕು. ಸ್ಥಳವನ್ನು ಇವತ್ತು ಈಗಾಗಲೇ ಎಲ್ಲ ರೆಡಿ ಆಗಿದೆ, ಅದು ಕೂಡ ಡೇಟ್ ಫಿಕ್ಸ್ ಮಾಡಬೇಕು. ಈ ರೀತಿಯಾಗಿ ನಾವು ಈ ಒಂದು ನಮ್ಮ ಸರ್ಕಾರದಲ್ಲಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮುಖಾಂತರ
ಇವತ್ತು ಎಲ್ಲ ಕಡೆನೂ ಕೂಡ ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು 5 ರೂಪಾಯಿಗೆ ತಿಂಡಿ ಎಲ್ಲೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕನಿಷ್ಠ ಪಕ್ಷ ಒಬ್ಬ ಮನುಷ್ಯ ತಿಂಡಿ ತಿನ್ನಬೇಕು ಅಂತ ಹೇಳಿದ್ರೆ ಹೋಟ್ಲಿಗೆ ಹೋದರೆ ಈಗಿನ ಒಂದು ಪರಿಸ್ಥಿತಿನಲ್ಲಿ, ಈಗಿನ ಬೆಲೆಯಲ್ಲಿ ಒಂದು 40ರಿಂದ 50 ರೂಪಾಯಿ ಬೇಕಾಗ್ತದೆ. ಅದಕ್ಕೆ ಇವತ್ತು ಸರ್ಕಾರ ಏನಂತ ಹೇಳಿದ್ರೆ 5 ರೂಪಾಯಿ ಯಾರು ಫಲಾನುಭವಿ ಇರ್ತಾರೆ 5 ರೂಪಾಯಿ ಕೊಡಬೇಕು ತಿಂಡಿಗೆ. ಮತ್ತು ಅದಕ್ಕೆ ಸರ್ಕಾರದಿಂದ 12 ರೂಪಾಯಿ ವಂತಿಗೆ ಕೊಡ್ತಾರೆ. ಒಟ್ಟು 5 ಮತ್ತು 12 ರೂಪಾಯಿ ಸರ್ಕಾರದಿಂದ 12 ರೂಪಾಯಿ ಮತ್ತು 5 ರೂಪಾಯಿ ಇವ್ರು ಕೊಡ್ತಾರೆ. ಮತ್ತು ಊಟಕ್ಕೆ 10 ರೂಪಾಯಿ ಊಟಕ್ಕೆ ಕೊಡಬೇಕು ಯಾರು ಫಲಾನುಭವಿ ಯಾರು ಊಟ ಮಾಡ್ತಾರೆ ಅವರು, ಮತ್ತು ಇನ್ನು 15 ರೂಪಾಯಿ ಸರ್ಕಾರದಿಂದ ಕೊಡ್ತದೆ. ಈ ರೀತಿಯಾಗಿ ಸರ್ಕಾರ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಜನಸಾಮಾನ್ಯರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಇಂದಿನ ಒಂದು ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿತ್ತು ಗ್ಯಾರಂಟಿಗಳು, ಇವತ್ತು ಎಲ್ಲರೂ ಕೂಡ ಮಹಿಳೆಯರು ಎಲ್ಲ ಕಡೆನೂ ಕೂಡ ಫ್ರೀಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು. ಅವರು ಬಸ್ಸಲ್ಲಿ ಫ್ರೀಯಾಗಿ ಬಸ್ ಕೊಡುವಂಥ, ಬಸ್ಸಲ್ಲಿ ಓಡಾಡುವಂಥ ಒಂದು ಕಾರ್ಯಕ್ರಮ ಶಕ್ತಿ ಯೋಜನೆ ಮುಖಾಂತರ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಫ್ರೀಯಾಗಿ 10 kg ಅಕ್ಕಿ, ಈಗ ಹಿಂದಿನ ದಿನಗಳಲ್ಲಿ 5 kg ಅಕ್ಕಿ ಕೊಡ್ತಾಯಿದ್ರು, ಮತ್ತು 5 kg ಅಕ್ಕಿ ಕಾಸು ಕೊಡ್ತಾಯಿದ್ರು. ಈಗ ಮತ್ತೆ 10 kgನೂ ಕೂಡ ಫ್ರೀಯಾಗಿ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಇವತ್ತು ಸುಸೂತ್ರವಾಗಿ ನಡೀತಾ ಇದೆ, ಬಡವರಿಗೆ ಅನುಕೂಲ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು 2,000 ರೂಪಾಯಿ ಶಿಶಕ್ತಿ ಒಂದು ನಮ್ಮ ಈ ಯೋಜನೆಯಲ್ಲಿ 2,000 ರೂಪಾಯಿ ಇವತ್ತು ಎಲ್ಲ ಮಹಿಳೆಯರು ಕೂಡ, ಎಲ್ಲರಿಗೂ ಅಂದರೆ ಒಂದೊಂದು ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ಇವತ್ತು ಕೊಡುವಂಥ ಕಾರ್ಯಕ್ರಮನೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಕೆಲವ್ರಿಗೆ ಏನು ಅನಿಸುತ್ತೆ ಅಂದರೆ ತಿಂಗಳಿಗೂ ಅಂತಲ್ಲ, 1 ತಿಂಗಳಾಗಲಿ 2 ತಿಂಗಳಾಗಲಿ 3 ತಿಂಗಳಾಗಲಿ ಒಟ್ಟಿಗೆ ಬರ್ತದೆ ದುಡ್ಡು, ಎಲ್ಲೂ ಕೂಡ ಮಿಸ್ ಆಗಲ್ಲ. ಎಲ್ಲರೂ ಕೂಡ ಬರ್ತಾ ಇದೆ, ಎಲ್ಲ ಮನೆಗಳಿಗೆ ಎಲ್ಲರಿಗೂ ಬರ್ತಾ ಇದೆ, ಯಾವುದು ಕೂಡ ಮಿಸ್ ಆಗಲ್ಲ. ಈ ರೀತಿಯಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು, ಮತ್ತು ಯುವಕರಿಗೆ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಸ್ಟೈಪಂಡ್ ರೀತಿಯಲ್ಲಿ ಅವ್ರ ಕೆಲಸ ಸಿಗೋವರೆಗೂ ಕೂಡ 3,000 ರೂಪಾಯಿ, ಮತ್ತು ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ 1,500 ರೂಪಾಯಿ, ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ 3,000 ರೂಪಾಯಿ. ಈ ರೀತಿಯಾಗಿ ಮತ್ತೆ ಇನ್ನೊಂದು ಎಲ್ಲರೂ ಕೂಡ ಮನೆಯಲ್ಲಿ 100 ಯೂನಿಟ್ವರೆಗೂ ಕೂಡ ಕರೆಂಟ್ ಬಿಲ್ ಫ್ರೀ, ಅದು ಕೂಡ ಎಲ್ಲರೂ ಕೂಡ ಫಲಾನುಭವಿಗಳು ಇವತ್ತು ಅದರ ಒಂದು ಬಡವರಿಗೆ ಸರ್ಕಾರದಿಂದ ಇವತ್ತು 5 ಯೋಜನೆಗಳ ಮುಖಾಂತರ ಕನಿಷ್ಠ ಪಕ್ಷ 5,000ರಿಂದ 6,000 ರೂಪಾಯಿ ಒಂದು ಮನೆಗೆ ಸರ್ಕಾರದಿಂದ ಯೋಜನೆ ಇವತ್ತು ಸಿಗ್ತಾ ಇದೆ. ಈ ರೀತಿಯಾಗಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಇವತ್ತು ಹಮ್ಮಿಕೊಂಡು ಎಲ್ಲರೂ ಕೂಡ ಬಡವರಿಗೆ ಅದರಿಂದ ಉಪಯೋಗ ಆಗಬೇಕು ಅಂತೇಳಿ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು. ಇಂದಿರಾ ಕ್ಯಾಂಟೀನು ಹಿಂದೆ ನಮ್ಮ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿದ್ದಂಥ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಒಂದು ತಾಲೂಕು ಒಂದು ಅಂತ ಮಾಡಿದ್ರು. ಈಗ ಎಲ್ಲ ಪುರಸಭೆಗಳಿಗೂ ಕೂಡ ಒಂದೊಂದು ಕೊಟ್ಟಿದ್ದಾರೆ, ನಗರಸಭೆಗಳಿಗೊಂದು ಪುರಸಭೆಗಳಿಗೊಂದು. ಆ ಪ್ರಕಾರ ಮೊದಲು ಆನೇಕಲ್ ತಾಲೂಕಲ್ಲಿ ಆನೇಕಲ್ ಟೌನಲ್ಲಿತ್ತು, ಈಗ ಹೆಬ್ಬಗೋಡಿ ಆಯಿತು, ಹತ್ತಿಬೆಲೆ ಆಯಿತು, ಚಂದಾಪುರ ಮತ್ತು ಬೊಮ್ಮಸಂದ್ರ, ಇಲ್ಲ ಇನ್ನೊಂದಿದೆ ಹೆಬ್ಬಗೋಡಿ, ಇದೆಲ್ಲ ಕೂಡ ಉದ್ಘಾಟನೆ ಆಗಬೇಕಾಗಿದೆ. ಅಂದರೆ ಆನೇಕಲ್ ತಾಲೂಕಿಗೆ 6 ಇಂದಿರಾ ಕ್ಯಾಂಟೀನ್ ಆಗುತ್ತೆ. 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ, ರಾತ್ರಿ ಊಟ 10 ರೂಪಾಯಿಗೆ. ಅದಕ್ಕೆ ನಾನು ಇಂದಿರಾ ಕ್ಯಾಂಟೀನು ನಡೆಸುವಂಥವ್ರಿಗೆ ರುಚಿ ಚೆನ್ನಾಗಿರಬೇಕು, ಶುಚಿತ್ವ ಆದ್ಯತೆ ಕೊಡಬೇಕು, ಎರಡೂ ಇದ್ದರೆ ಜನ ಹೆಚ್ಚಾಗಿ ಉಪಯೋಗಿಸ್ತಾರೆ. ಹೊರಗೆ ಊರಿಂದ ಬಂದಿರ್ತಕ್ಕಂಥ ಬೆಳಿಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ, ಶಾಲಾ ಕಾಲೇಜು ಮಕ್ಕಳಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ. ನಮ್ಮ ಸರ್ಕಾರ ಬಡವರು ವಿಶೇಷವಾಗಿ ಉದ್ಯೋಗಕ್ಕೆ ಹೋಗುವಂಥ ಜನಕ್ಕೆ ಸಹಾಯ ಆಗಲಿ ಅಂತ ಇದೆಲ್ಲ ಕೂಡ ಮಾಡಿದ್ದೀವಿ. ಮತ್ತು ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸರ್, IPL 18 ವರ್ಷ ಆದಮೇಲೆ ಕರ್ನಾಟಕದ ತಂಡಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ತಂಡ ಇದು. ಎಲ್ಲ ಭಾಳ ಉತ್ಸಾಹದಿಂದ ಎಲ್ಲ ಜನ ಇದನ್ನು ಪ್ರತಿಕ್ರಿಯೆ ತೋರಿಸಿದ್ದಾರೆ. ಸಹಸ್ರಾರು ಜನ ತೋರಿಸೋದ್ರ ಮುಖಾಂತರ ಮುಂದಕ್ಕೆ T20 ಅದೇ ರೀತಿ ಟೆಸ್ಟ್ ಮ್ಯಾಚು, ಮತ್ತು
ಬ್ಲಾಕ್ ಕಾಂಗ್ರೆಸ್ ದಿನ ಸ್ವಾಗತವನ್ನು ಕೋರುತ್ತಿದ್ದೇವೆ. ಒನ್ ಡೇ ಮ್ಯಾಚ್ಗಳು ಎಲ್ಲದರಲ್ಲೂ ಗೆಲ್ಲಿ ಅಂತ ಹಾರೈಸ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಗೋಪಾಲ್ ಕಾನೂನು ಕೃಷ್ಣ ವ್ಯವಸ್ಥೆ ಅವರು ಸುದ್ದಿಗೆಟ್ಟು ಜಿಲ್ಲಾ ಅದರ ಬಗ್ಗೆ ಪಂಚಾಯತಿ ನಾರಾಯಣಸ್ವಾಮಿ ಆರೋಪ ಮಾಡ್ತಾರೆ. ಸದಸ್ಯರಾದಂತಹ ಯಾರು? ಸಹ ಸ್ವಾಗತವನ್ನು ಚಲವಾದಿ ನಾರಾಯಣಸ್ವಾಮಿ ಅವರು ಕೋರುತ್ತಿದ್ದೇವೆ. ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ಯಾರು? ಕಾಂಗ್ರೆಸ್ ಅವ್ರ ಮೇಲೆ. ಚಲವಾದಿ ನಾರಾಯಣಸ್ವಾಮಿ ಅವರು ಚೆಲುವಾದಿ ನಾರಾಯಣ ಸ್ವಾಮಿ ಅವರು, ಅಶೋಕ್ ಅವರು, ವಿಜೇಂದ್ರ ಅವರು, BJP ಮುಖಂಡರು ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರೆಡ್ಡಿ ಚಮ್ಮಪ್ಪರ ಅವರು ಸಹ ಕಾನೂನು ಸ್ವಾಗತವನ್ನು ಸುವ್ಯವಸ್ಥೆ ಸರಿ ಕೋರುತ್ತಿದ್ದೇವೆ. ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಕಾನೂನು ಅನ್ನೋದೇ ಗೊತ್ತಿಲ್ಲ, ವ್ಯವಸ್ಥೆನೂ ಗೊತ್ತಿಲ್ಲ, ಸುವ್ಯವಸ್ಥೆನೂ ಗೊತ್ತಿಲ್ಲ ಅವರಿಗೆ. ಅವ್ರ ಹಾಗೆ ಕಾಲದಲ್ಲಿ ಹರೀಶ್ ಗೌಡರು ಸಹ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕ್ರೈಮ್ ರೇಟು ಹಾಗೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕಡಿಮೆ ಆಗಿದೆ. ಸರ್ಜಾಪುರ ಆಮೇಲೆ ಬ್ಲಾಕ್ ಕಾಂಗ್ರೆಸ್ ಮೋಹನ್ ಹಿಂದೆ ಎಲ್ಲ ರಾವ್ ಗೊತ್ತಲ್ಲ, ಸಹ ಸ್ವಾಗತವನ್ನು BJP ಕೋರುತ್ತಿದ್ದೇವೆ. ಕಾರ್ಯಕರ್ತರೆ ಅವರ ಬಜರಂಗ ದಳ ಮತ್ತೆ ಅವರ ಎಲ್ಲ ಅತಿ ಬೇರೆ ಅಂಗಪಕ್ಷಗಳೆಲ್ಲ ಇದಾರಲ್ಲ, ಟೋನ್ ಅಧ್ಯಕ್ಷರಾದಂತಹ ಅವರೆಲ್ಲ ಶ್ರೀ ಕೂಡ ಅವರೇ ವೇಣುಗೋಪಾಲ್ ಪೊಲೀಸ್ ಅವರು ನೈತಿಕಗಿರಿ ಸಹ ಮಾಡ್ತಾ ಸ್ವಾಗತವನ್ನು ಇದ್ರು. ಕೋರುತ್ತಿದ್ದೇವೆ. ಮಂಗಳೂರಲ್ಲಿ ಹೋಗಿ ಪಬ್ಗಳಲ್ಲಿ ಹೊಡೆಯೋದು, ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಅಪರಾಧಿಗಳು ಬಿಡಿಸ್ಕೊಂಬರೋದು, ಇದೆಲ್ಲ ಕೂಡ ಹಿಂದೆ ಎಲ್ಲ ಹಾಗೆ ಮಾಡ್ತಾ ಇದ್ರು. ಪೊಲೀಸ್ ನೈತಿಕಗಿರಿ ಯಾರು ಮಾಡ್ತಾ ಇದ್ದಿದ್ದು? ಅವ್ರ ಕಾರ್ಯಕರ್ತರೇ ಮಾಡ್ತಾ ಇದ್ರು. ಮಾಜಿ ನಮ್ಮ ಪಕ್ಷದವ್ರು ಆ ಅಧ್ಯಕ್ಷರು ರೀತಿ ಹೋಗಿ ಯಾರನ್ನ ಮಾಡ್ತಾ ಇದ್ದಾರಾ? ಯಾರು ಮಾಡಲ್ಲ. ಸದಸ್ಯರಾದಂತಹ ಶ್ರೀಮತಿ ಮಾಲಾರು ಆಮೇಲೆ ಅವರು ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಆಯಿತು. ಹಾಗೆ ಆ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಮಂತ್ರಿ ಉಪಾಧ್ಯಕ್ಷರಾದಂತಹ ಆಗಿದ್ರು. ಮಾಜಿ 144 ಸೆಕ್ಷನ್ ಇತ್ತು. ಜಯಲಕ್ಷ್ಮಿ ಅಮ್ಮ ಅವರಿಗೂ ಸಹ ಅವರೇ ಸ್ವಾಗತವನ್ನು ಮೆರವಣಿಗೆ ಹೋಗ್ತಾ ಕೋರುತ್ತೇವೆ. ಇದ್ರು. ಹಾಗೂ ಆಮೇಲೆ ಪುರಸಭಾ ಅರ್ಗಜ್ಞಾನಂದ ಅವರು ಸದಸ್ಯರಾದಂತಹ ಮಾಜಿ ಗೃಹ ಮಂತ್ರಿ ಆಗಿದ್ರು. ರಾಜಲಕ್ಷ್ಮಿ ಅಮ್ಮ ಮೈಸೂರಲ್ಲಿ ಅವರಿಗೂ ಒಂದು ಹಾಗೂ ಹೆಣ್ಮಗು ಮೇಲೆ ಸುವರ್ಣಮ್ಮ ರೇಪ್ ಆದಾಗ ಅವರಿಗೂ ಮತ್ತು ಅವರ ಅಸಹಾಯಕರಾಗಿ ರಾಜಲಕ್ಷ್ಮಿ ಅವರಿಗೂ ಹೆಣ್ಮಕ್ಳು ಹಾಗೂ ಯಾಕೆ ಮಾಜಿ ಇಷ್ಟೊಂದು ಆಡಬೇಕು ಅಧ್ಯಕ್ಷರಾದಂತಹ ಅಂತ ಅಲ್ಲಾಪಕೃಷ್ಣ ಹೇಳ್ತಾ ಇದ್ರು. ಅವರಿಗೂ ಸುರೇಶ್ ರವರಿಗೂ ಅದನ್ನ ಹಾಗೂ ರಮೇಶ್ ಅಂಶ ಅವರಿಗೂ ತಗೊಂಡ್ರೆ ಸಹ ಸ್ವಾಗತವನ್ನು BJP ಕೋರುತ್ತಿದ್ದೇವೆ. ಸರ್ಕಾರಕ್ಕೆ ಹೋಲಿಸಿದಾಗ ನಮ್ಮಲ್ಲಿ ಹಾಗೆ ಈಗ ಅಪರಾಧಿಗಳ ಸಂಖ್ಯೆ ಬಹಳ ಈ ಕಡಿಮೆ. ಕಾರ್ಯಕ್ರಮಕ್ಕೆ ಆಹ್ವಾನಿತರಾದಂತಹ ಪತ್ರಿಕಾ ಮಾಧ್ಯಮ ನಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮ ಇವತ್ತು. ನಾನು ಇಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ನಮ್ಮ ಪುರಸಭಾ ವ್ಯಾಪ್ತಿಗಳು ಇವತ್ತು ಅಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಅವರಿಗೆ ಇಂದಿರಾ ಕ್ಯಾಂಟೀನ್ ಮಾಡಿಕೊಟ್ರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು, ಮಾನ್ಯ DK ಶಿವಕುಮಾರ್ ಅವರು ಇವತ್ತು ನಮ್ಮ ಭಾಗದಲ್ಲಿ ಏನು ಅತ್ತಿಬೆಲೆ ಪುರಸಭಾ ವ್ಯಾಪ್ತಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನು, ಚಂದಾಪುರ ಪುರಸಭಾ ವ್ಯಾಪ್ತಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನು, ಮತ್ತು ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿ, ಬೊಮ್ಮಸಂದ್ರ ಮತ್ತು ಆನೇಕಲ್ಲು ಎಲ್ಲೆಲ್ಲಿ ಪುರಸಭಾ ನಗರಸಭೆಗಳಿದೆ ಎಲ್ಲ ಕಡೆಯೂ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಅತ್ತಿಬೆಲೆ ಭಾಗದಲ್ಲಿ ಇದು ಬರಬೇಕು, ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ದಾರೆ. ಅದು 50-50 ಅನುದಾನದ ಒಂದು ಇದರಲ್ಲಿ ಸಾರಿಗೆ ಇಲಾಖೆಯವರು ಬಿಲ್ಡಿಂಗ್ ಕಟ್ತಾರೆ. ಅದರಲ್ಲಿ ಬರುವಂಥ ಪ್ರಾಫಿಟಲ್ಲಿ ಪುರಸಭೆಗೂ ಕೂಡ ಅದು ವಂತಿಗೆ ಕೊಡ್ತಾರೆ, ಶೇರ್ ಕೊಡ್ತಾರೆ. ಅದು ಕೂಡ ಬಿಲ್ಡಿಂಗ್ ಕೂಡ ಈ ಕೆಲವೇ ದಿನಗಳಲ್ಲಿ ಗುದ್ದಲಿ ಪೂಜೆ ಆಗ್ತದೆ. ಮತ್ತು ನಮ್ಮಲ್ಲಿ ಈ ಭಾಗದಲ್ಲಿ ಇವತ್ತು ಸರ್ಕಾರದ ವತಿಯಿಂದ 7 ರೂಪಾಯಿ ಕೊಡ್ತಾರೆ ಒಂದು ತಿಂಡಿಗೆ. ಯಾರು 5 ರೂಪಾಯಿ ಕೊಟ್ಟು ತಿಂಡಿ ತಗೋತಾರೆ ಅವ್ರಿಗೆ 7 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಸರ್ಕಾರದ ಒಂದಿಂದ ವಂತಿಗೆನ ಅರೇಂಜ್ ಮಾಡಿದ್ದಾರೆ. ಮತ್ತು ಊಟಕ್ಕೆ 10 ರೂಪಾಯಿ ಅವರು ಕೊಡಬೇಕು, 15 ರೂಪಾಯಿ ಸರ್ಕಾರ ಕೊಡುತ್ತೆ. ಒಟ್ಟು 25 ರೂಪಾಯಿ ಊಟಕ್ಕೆ. ಈಗಿನ ಪರಿಸ್ಥಿತಿನಲ್ಲಿ ತಿಂಡಿ ಕಮ್ಮಿ ಅಂದ್ರೂ ಕೂಡ 50 ರೂಪಾಯಿ ಬೇಕು ಕಾಫಿ ತಿಂಡಿ ತೊಗೋಬೇಕಂದ್ರೆ. 5 ರೂಪಾಯಿಗೆ 10 ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಶುಚಿಯಾಗಿ ಒಳ್ಳೆ ಟೇಸ್ಟ್ ಆಗಿರ್ತಕ್ಕಂಥ ತಿಂಡಿ ಇರ್ಬೋದು, ಊಟ ಇರ್ಬೋದು ಸಿಗುತ್ತೆ. ಅದರ ಒಂದು ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಕೂಡ ಬಡವರು ಎಲ್ಲ ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾನೆ. ಅದರ ಜೊತೆಯಲ್ಲಿ ನಮಗೆ ಇವತ್ತು FSTP ಇವತ್ತು ಅದಕ್ಕೆ 4.25 ಕೋಟಿ ರೂಪಾಯಿ, STP ಘಟಕಕ್ಕೆ ಇವತ್ತು 8 ಕೋಟಿ ರೂಪಾಯಿ ಟೆಂಡರ್ ಇವತ್ತು ಕರಿಬೇಕಾಗಿದೆ. ಮತ್ತು MRF ಘಟಕ ಒಣಕಸ ವಿಂಗಡಣೆಗಾಗಿ 52 ಲಕ್ಷ ರೂಪಾಯಿ ಚಾಲನೆಯಲ್ಲಿದೆ ಕಾಮಗಾರಿ ನಮ್ಮ ಪುರಸಭಾ ವ್ಯಾಪ್ತಿನಲ್ಲಿ. ಮತ್ತು ಹಸಿ ಕಸವನ್ನು ಗೊಬ್ಬರವನ್ನಾಗಿಸಲು ಶೆಡ್ಡು ಮಾಡುವಂಥದ್ದಕ್ಕೆ 86 ಲಕ್ಷ ರೂಪಾಯಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಬೇಕಾಗಿದೆ. ಪುರಸಭಾ ವ್ಯಾಪ್ತಿನಲ್ಲಿ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ 2 ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದೇವೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇನ್ನೊಂದು 2-3 ಕಡೆ ರಸ್ತೆಗಳು ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಪುರಸಭಾ ಮುಖ್ಯಾಧಿಕಾರಿಗಳು ತಿಳಿಸಿದ್ದೀನಿ. ಈ ರೀತಿಯಾಗಿ ಪುರಸಭಾ ವ್ಯಾಪ್ತಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಅನುದಾನ ಕೂಡ ಬಂದಿದೆ. ಮತ್ತು ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೂಡ ಇವತ್ತು ನಾವು ಯಾವುದು ಮಾಡಬೇಕು ಅಂತೇಳಿ ಪುರಸಭೆಗೆ ಹೇಳಿ ಇವತ್ತು ಆ ಕೆಲಸಗಳು ಕೂಡ ಪ್ರಾರಂಭ ಆಗಬೇಕಾಗಿದೆ, ಆಗ್ತವೆ. ಈ ರೀತಿಯಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ. ಇವತ್ತು ನಿಮಗೆ ಗೊತ್ತಿದೆ ಎಲ್ಲರಿಗೂ ಕೂಡ ಇವತ್ತು ಗ್ಯಾರಂಟಿಗಳ ಮುಖಾಂತರ ಕನಿಷ್ಠ ಪಕ್ಷ ತಿಂಗಳಿಗೆ ಒಂದು ಮನೆಗೆ ಸರ್ಕಾರದ ಹಣ 5,000 to 6,000 ರೂಪಾಯಿ ಮನೆಗೆ ಹೋಗ್ತದೆ. ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸರ್ಕಾರ ನಡ್ಕೊಂಡು ಹೋಗ್ತಾಯಿದೆ. ಇದರೆಲ್ಲ ನಮ್ಮ ಇವತ್ತಿನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಿದೆ. ಅದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಅಂದರೆ ಮತ್ತೊಮ್ಮೆ ಹೇಳ್ಕೊಂಡು
ಸಂತೋಷದ ಸಂದರ್ಭ. ಯಾಕಂದ್ರೆ ಆನೇಕಲ್ ತಾಲೂಕಿನಲ್ಲೇ ಒಟ್ಟು 5 ಇಂದಿರಾ ಕ್ಯಾಂಟೀನ್ ರೆಡಿಯಾಗಿ ಈಗ ನಾವು 3 ಇಂದಿರಾ ಕ್ಯಾಂಟೀನ್ ಇನಾಗ್ರೇಟ್ ಇನ್ನ 2 ಅಂದ್ರೆ ಹೆಬ್ಬಗೋಡಿ ಮತ್ತೆ ಚಂದಾಪುರ ಇನಾಗ್ರೇಟ್ ಮಾಡ್ಬೇಕು. ಶುಕ್ರವಾರಕ್ಕೆ ಹೆಬ್ಬಗೋಡಿ ಇನಾಗ್ರೇಷನ್ ಇದೆ. ಚಂದಾಪುರ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದಲ್ಲಿ ಆಗಬಹುದೇನೋ, ಸಾಹೇಬ್ರು ಹೇಳ್ದಂಗೆ, ಮೇಲೆ ಸರ್ ಹೇಳ್ದಂಗೆ. ಸೊ ಈ ತರ ಒಂದು ಬಡವರಿಗೆ ನಾವು ಇಂದಿರಾ ಕ್ಯಾಂಟೀನ್ ಇಂದ ಒಂದು ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲ ಇರೋದ್ರಿಂದ ಸಾಕಷ್ಟು ಇಲ್ಲಿ ಏನು ಬಡ ಜನರಿದ್ದಾರೆ ಮತ್ತೆ ಫ್ಯಾಕ್ಟ್ರಿಗಳಿಗೆ ಹೋಗೋರು ಇದ್ದಾರೆ, ಅವ್ರಿಗೆ ಬಹಳ ಹೆಲ್ಪ್ ಆಗ್ತದೆ. ಮತ್ತೆ ಈಗ ಏನು MLA ಸರ್ ಇರ್ಬೋದು, ಸರ್ಕಾರ ಆಗ್ಲಿ ನಮ್ಗೆ ಈ ತರ ಒಂದು ಪ್ರೋತ್ಸಾಹ ಮತ್ತೆ ಸಹಕಾರ ಕೊಡ್ತಾ ಇರೋದ್ರಿಂದ ನಾವುಗಳು ಅಧಿಕಾರಿಗಳು ಬಹಳ ಬೇಗ ಒಂದಷ್ಟು ಸರ್ಕಾರಿ ಯೋಜನೆಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಬಹಳ ಮುಖ್ಯ. ಈ ಒಂದು ಸರ್ಕಾರದ ಯೋಜನೆಗಳು ಜನರಲ್ಲಿಗೆ ತಲುಪಿಸೋದಕ್ಕೆ ನೀವು ಕೂಡ ನಮಗೆ ಒಂದು ವಾಹಕವಾಗಿ ಹೆಲ್ಪ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಲಿಮಿಟ್ ಊಟ ಕೊಡ್ತೀರಾ ಇಲ್ಲ ಎಷ್ಟು ಜನ ಬಂದ್ರು ಕೊಡ್ತೀರಾ ಮೇಡಮ್? ಅಲ್ಲ, ನಾವು ಅದು ಟೆಂಡರ್ ಅಲ್ಲಿ ಹಾಕಿರ್ತೀವಿ, ಒಂದೊಂದು ULBಗೆ ಇಷ್ಟು ಅಂತ. ಇಲ್ಲಿಗೆ ನಾವು 200 ಇದೆ, ಬೆಳಗ್ಗೆ 300 ಬ್ರೇಕ್ಫಾಸ್ಟ್ ಇರುತ್ತೆ, 200 ಜನ ಅಂತ ಇರುತ್ತೆ. ನಾವು ನೋಡ್ತೀವಿ, ಅಂದ್ರೆ ಈಗ ಜಾಸ್ತಿ ಏನಾದ್ರೂ ಬಂದ್ರೆ, ಡಿಮ್ಯಾಂಡ್ ಬಂದಿದೆ ಅಂದ್ರೆ ನಾವು ಅವಾಗ ಅವರಿಗೆ ರೈಸ್ ಮಾಡೋದಕ್ಕೆ ನಮ್ಮ ಟೆಂಡರ್ ಕಂಡೀಷನ್ಸ್ ಅಲ್ಲಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಹಾಕೊಂಡಿರ್ತೀವಿ. ಜಾಸ್ತಿ ಮಾಡ್ಲಿಕ್ಕೆ, ಕಡಿಮೆ ಆದ್ರೆ ನಾವು ಅದನ್ನ ಕಡಿಮೆ ಮಾಡ್ತೀವಿ. ಯಾಕಂದ್ರೆ ಅದನ್ನ ನಾವು 1 ತಿಂಗಳು 2 ತಿಂಗಳು ನಾವು ಅದನ್ನ ಆವರೇಜ್ ತಗೊಳ್ತೀವಿ, ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಆಗ್ಬೋದು.